ಎಗ್ ಕರಿ ಮಾಡೋಕ್ಕೆ ಇಷ್ಟು ಐಟಮ್ಗಳು ಬೇಕು. ಮೊಟ್ಟೆ, ಕೊತ್ತಂಬರಿ, ಕಾಯಿ, ಇದು ಖಾರದ ಪುಡಿ, ನೀವು ಮನೇಲಿ ಯಾವ್ದು ನಿಮ್ಮ ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ, ಮತ್ತು ಈರುಳ್ಳಿ, ಟೊಮೆಟೊ, ಎಳ್ಳು, ಕರಿಬೇವು ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಇಷ್ಟು ಐಟಮ್ ಬೇಕು. ರುಬ್ಕೊಳ್ಳೋಕ್ಕೆ ಕಾಯಿ ಹಾಕೋಬೇಕು. 1 ಕಪ್ ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ. ಇದೆಲ್ಲ ಏನು ಹುರ್ಕೊಳ್ಳೋದೇನು ಬೇಡ, ಡೈರೆಕ್ಟ್ ಹಾಕಿ. ಎಳ್ಳು, ಒಂದು ಸ್ವಲ್ಪ ಎಳ್ಳು, ಬಿಳಿ ಎಳ್ಳು. ಕೊತ್ತಂಬರಿನ ತೊಳ್ಕೊಂಡಿದ್ದೀನಿ. ಕೊತ್ತಂಬರಿ ಒಂದು ಸ್ವಲ್ಪ. ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಸ್ವಲ್ಪ ಸ್ವಲ್ಪ, ಈರುಳ್ಳಿ ಒಂದೆರಡು ಚಿಕ್ಕದು ಈರುಳ್ಳಿ 2 ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು ಮತ್ತು ಟೊಮೆಟೊ. ಟೊಮೆಟೊ ಫುಲ್ ಒಂದು ಸ್ವಲ್ಪ ಪೇಸ್ಟ್ ಥರ ಆಗೋವರೆಗೂ ಇದು ಮಾಡ್ಕೋಬೇಕು, ಫುಲ್ ಬೇಯಬೇಕು. ಟೊಮೆಟೊ ಬೆಂದಿದೆ. ಈಗ ರುಬ್ಕೊಂಡಿರೋ ಮಸಾಲ ಹಾಕ್ಕೋಬೇಕು. ಆವಾಗಲೇ ಮಸಾಲೆ ಎಲ್ಲ ಹುರ್ಕೊಂಡಿಲ್ವಲ್ಲ, ಅದಕ್ಕೆ ಇವಾಗ ಒಂದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಇದು ಮಾಡ್ಕೋಬೇಕು. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ನಿಮ್ಮ ಮನೇಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಮನೇಲಿ ಮಾಡಿರೋದು. ನೀವು ಮಾಮೂಲಿ ಇರುತ್ತಲ್ಲ ಅದೇ ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಗ್ರೇವಿ ಯಾವ ಥರ ಬೇಕೋ ಆ ಥರ. ನಾನು ಮೊಟ್ಟೆ ಸ್ವಲ್ಪ ಜಾಸ್ತಿ ಹಾಕ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ, ಆಮೇಲೆ ಸರಿ ಹೋಗುತ್ತೆ, ಗಟ್ಟಿಯಾಗುತ್ತೆ. ಖಾರದ ಪುಡಿ ಸಾಕಾಗಿಲ್ಲ ಅಂತ ಇನ್ನೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಮೊಟ್ಟೆ ಹಾಕೋದು. ಬೇಯಿಸಿರೋ ಮೊಟ್ಟೆ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋಬೇಕು. ಮೊಟ್ಟೆ ಐಟಮು ಯಾವಾಗಲೂ ಅಷ್ಟೇ, ಏನಾದ್ರು ಮಾಡಬೇಕಂದ್ರೆ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಬೇಕು. ಮೊಟ್ಟೆಗೆ ಉಪ್ಪು ಕಡಿಮೆ ಹಾಕಿದ್ರೂ ಜಾಸ್ತಿ ಅನಿಸ್ತಿರುತ್ತೆ. ಗ್ರೇವಿ ಏನಾದ್ರು ತುಂಬ ತೆಳ್ಳಗಾಯಿತು ಅಂತ ಅಂದರೆ, ಇದು ಮೊಟ್ಟೆ ಇದು ಒಳಗಡೆ ಯೆಲ್ಲೋ ಕಲರ್ ಇರುತ್ತಲ್ಲ, ಅದನ್ನು 1-2-3 ಮೊಟ್ಟೆದು ಪುಡಿ ಮಾಡಿಬಿಟ್ಟು ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಮೊಟ್ಟೆ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಮೊಟ್ಟೆಗೆ ಒಂದು ಸ್ವಲ್ಪ ಹೀರ್ಕೊಳ್ಳಿ ಅಂತ ಅಷ್ಟೆ. ತುಂಬ ಈಸಿ ರೆಸಿಪಿ, ಸಖತ್ ಟೇಸ್ಟು ಇರುತ್ತೆ. ಟ್ರೈ ಮಾಡಿ ಎಲ್ಲರೂ ಮನೇಲಿ. ಟ್ರೈ ಮಾಡಿಬಿಟ್ಟು ಹೇಳಿ ಹೆಂಗಿತ್ತು ಅಂತ. ಇಷ್ಟೇ, ಎಗ್ ಕರಿ ರೆಡಿ. ಹಾಗೆ ಇದನ್ನು ಚಪಾತಿ, ದೋಸೆ, ರೈಸು ಏನರ ಜೊತೆ ಬೇಕಾದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ರೈಸ್ ಜೊತೆ ತಿನ್ನಂಗಿದ್ರೆ ಜಾಸ್ತಿ ನೀರು ಹಾಕ್ಕೊಂಡು ತಿನ್ಬೋದು. ದೋಸೆ, ಚಪಾತಿಗೆ ಅಂದರೆ ಗ್ರೇವಿ ಟೈಪ್ ಮಾಡ್ಕೋಬೋದು. ತುಂಬ ಸಿಂಪಲ್ ರೆಸಿಪಿ, ಸೂಪರ್ ಟೇಸ್ಟ್. ಸ್ಮೆಲ್ಲು ಗಮ್ಮಂತಿದೆ. ಟೇಸ್ಟ್ ಮಾಡೋಕ್ಕೆ ಇಬ್ಬರು ರೆಡಿ ಇದ್ದೀವಿ, ನಾನು ನಮ್ಮ ಅತ್ತೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಇನ್ನೂ ಚಪಾತಿ ಮಾಡಬೇಕು, ಚಪಾತಿ ಮಾಡಿ ಹೇಳ್ತೀನಿ.